Welcome to Mr. M Talks. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಪ್ರೈಸ್ ಟು ಎರ್ನಿಂಗ್ಸ್ ಪೇ ಅನುಪಾತವು ಅದರ ಗಳಿಕೆಗೆ ಸಂಬಂಧಿಸಿದಂತೆ ಕಂಪನಿಯ ಸ್ಟಾಕ್ನ ಮೌಲ್ಯಮಾಪನವನ್ನು ನಿರ್ಣಯಿಸಲು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಮೂಲಭೂತ ಆರ್ಥಿಕ ಮೆಟ್ರಿಕ್ ಆಗಿದೆ. ಕಂಪನಿಯ ಮಾರುಕಟ್ಟೆ ಕಾರ್ಯಕ್ಷಮತೆ ಮತ್ತು ಬೆಳವಣಿಗೆಯ ಸಾಮರ್ಥ್ಯದ ಒಳನೋಟಗಳನ್ನು ಹುಡುಕುವ ಹೂಡಿಕೆದಾರರು ಮತ್ತು ವಿಶ್ಲೇಷಕರಿಗೆ ಈ ಅನುಪಾತವು ಪ್ರಮುಖ ಸಾಧನವಾಗಿದೆ. ಪೇ ಅನುಪಾತವನ್ನು ಸ್ಟಾಕ್ನ ಪ್ರಸ್ತುತ ಮಾರುಕಟ್ಟೆ ಬೆಲೆಯನ್ನು ಅದರ ಪ್ರತಿ ಷೇರಿಗೆ ಗಳಿಸುವ ಮೂಲಕ ಎಕ್ಸ್ ಭಾಗಿಸುವ ಮೂಲಕ ಲೆಕ್ಕಹಾಕಲಾಗುತ್ತದೆ. ಈ ವ್ಯಾಪಕವಾದ ಪರಿಶೋಧನೆಯಲ್ಲಿ ನಾವು ಪೇ ಅನುಪಾತದ ಜಟಿಲತೆಗಳು, ಅದರ ಮಹತ್ವ, ಲೆಕ್ಕಾಚಾರ, ವ್ಯಾಖ್ಯಾನ ಮತ್ತು ಹೂಡಿಕೆ ವಿಶ್ಲೇಷಣೆಯಲ್ಲಿ ಅದರ ಉಪಯುಕ್ತತೆಯ ಮೇಲೆ ಪ್ರಭಾವ ಬೀರುವ ವಿವಿಧ ಅಂಶಗಳನ್ನು ಪರಿಶೀಲಿಸುತ್ತೇವೆ. ವ್ಯಾಖ್ಯಾನ ಮತ್ತು ಸೂತ್ರ. ಪೇ ಅನುಪಾತವು ಮೌಲ್ಯಮಾಪನ ಮೆಟ್ರಿಕ್ ಆಗಿದ್ದು ಅದು ಕಂಪನಿಯ ಗಳಿಕೆಯ ಪ್ರತಿ ಡಾಲರ್ಗೆ ಹೂಡಿಕೆದಾರರು ಪಾವತಿಸಲು ಸಿದ್ಧರಿರುವ ಬೆಲೆಯನ್ನು ಅಳೆಯುತ್ತದೆ. ಪೇ ಅನುಪಾತವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಈ ಕೆಳಗಿನಂತೆ ವ್ಯಕ್ತಪಡಿಸಲಾಗಿದೆ. ಪೇ ಅನುಪಾತ ಸಮ ಮಾರುಕಟ್ಟೆ ಬೆಲೆ ಪ್ರತಿ ಷೇರಿಗೆ ಅರ್ನಿಂಗ್ಸ್ ಪರ್ ಷೇರಿಗೆ ಎಕ್ಸ್. ಪೇ ಅನುಪಾತದ ಲೆಕ್ಕಾಚಾರದ ಅಂಶಗಳು. ಪ್ರತಿ ಷೇರಿಗೆ ಮಾರುಕಟ್ಟೆ ಬೆಲೆ. ಪ್ರತಿ ಷೇರಿನ ಮಾರುಕಟ್ಟೆ ಬೆಲೆಯು ಮುಕ್ತ ಮಾರುಕಟ್ಟೆಯಲ್ಲಿ ಕಂಪನಿಯ ಷೇರುಗಳ ಪ್ರಸ್ತುತ ವ್ಯಾಪಾರದ ಬೆಲೆಯಾಗಿದೆ. ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿನ ಪೂರೈಕೆ ಮತ್ತು ಬೇಡಿಕೆಯ ಶಕ್ತಿಗಳಿಂದ ಇದನ್ನು ನಿರ್ಧರಿಸಲಾಗುತ್ತದೆ. ಪ್ರತಿ ಷೇರಿಗೆ ಗಳಿಕೆಗಳು ಎಕ್ಸ್. ಇಪಿಎಸ್. ಹಿಂದೆ ವಿವರಿಸಿದಂತೆ ಕಂಪನಿಯ ನಿವ್ವಳ ಗಳಿಕೆಯನ್ನು ಅದರ ಬಾಕಿ ಇರುವ ಷೇರುಗಳಿಂದ ಭಾಗಿಸುತ್ತದೆ. ಇದು ಪೇ ಅನುಪಾತದಲ್ಲಿ ಪ್ರಮುಖ ಛೇದವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ಷೇರಿನ ಆಧಾರದ ಮೇಲೆ ಕಂಪನಿಯ ಲಾಭದಾಯಕತೆಯನ್ನು ಪ್ರತಿಬಿಂಬಿಸುತ್ತದೆ. ಉದಾಹರಣೆ ವಿವರಣೆ. ಕಂಪನಿಯ ಸ್ಟಾಕ್ ಪ್ರತಿ ಷೇರಿಗೆ $40 ರಂತೆ ವ್ಯಾಪಾರ ಮಾಡುತ್ತಿರುವ ಕಾಲ್ಪನಿಕ ಸನ್ನಿವೇಶವನ್ನು ಪರಿಗಣಿಸೋಣ ಮತ್ತು ಅದರ ಎಕ್ಸ್ $2 ಆಗಿದೆ. ಪೇ ಅನುಪಾತದ ಲೆಕ್ಕಾಚಾರವು ಈ ಕೆಳಗಿನಂತಿರುತ್ತದೆ. PA ಅನುಪಾತ equals $40 per $2 equals 20. ಈ ಉದಾಹರಣೆಯಲ್ಲಿ ಪೇ ಅನುಪಾತವು 20 ಆಗಿದೆ. ಹೂಡಿಕೆದಾರರು ಕಂಪನಿಯ ಗಳಿಕೆಯ ಪ್ರತಿ ಷೇರಿಗೆ 20 ಪಟ್ಟು ಪಾವತಿಸಲು ಸಿದ್ಧರಿದ್ದಾರೆ ಎಂದು ಸೂಚಿಸುತ್ತದೆ. ಪೇ ಅನುಪಾತದ ಮಹತ್ವ. ಮೌಲ್ಯಮಾಪನ ಸೂಚಕ. ಪೇ ಅನುಪಾತವು ಸ್ಟಾಕ್ನ ಮೌಲ್ಯಮಾಪನದ ನಿರ್ಣಾಯಕ ಸೂಚಕವಾಗಿದೆ. ಹೆಚ್ಚಿನ ಪೇ ಅನುಪಾತವು ಹೂಡಿಕೆದಾರರು ಭವಿಷ್ಯದ ಗಳಿಕೆಯ ಬೆಳವಣಿಗೆಗೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ ಎಂದು ಸೂಚಿಸಬಹುದು, ಆದರೆ ಕಡಿಮೆ ಪೇ ಅನುಪಾತವು ಕಡಿಮೆ ಮೌಲ್ಯಮಾಪನ ಅಥವಾ ಕಡಿಮೆ ಬೆಳವಣಿಗೆಯ ನಿರೀಕ್ಷೆಗಳನ್ನು ಸೂಚಿಸುತ್ತದೆ. ತುಲನಾತ್ಮಕ ವಿಶ್ಲೇಷಣೆ. ಒಂದೇ ಉದ್ಯಮ ಅಥವಾ ವಲಯದ ವಿವಿಧ ಕಂಪನಿಗಳ ಮೌಲ್ಯಮಾಪನವನ್ನು ಹೋಲಿಸಲು ಹೂಡಿಕೆದಾರರು ಪೇ ಅನುಪಾತವನ್ನು ಬಳಸುತ್ತಾರೆ. ಸಂಭಾವ್ಯ ಹೂಡಿಕೆ ಅವಕಾಶಗಳನ್ನು ಗುರುತಿಸಲು ಮತ್ತು ಮಾರುಕಟ್ಟೆಯ ಭಾವನೆಯನ್ನು ಅರ್ಥಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಬೆಳವಣಿಗೆಯ ನಿರೀಕ್ಷೆಗಳು. ಹೆಚ್ಚಿನ ಪೇ ಅನುಪಾತವು ಭವಿಷ್ಯದ ಗಳಿಕೆಯ ಬೆಳವಣಿಗೆಯ ನಿರೀಕ್ಷೆಗಳೊಂದಿಗೆ ಹೆಚ್ಚಾಗಿ ಸಂಬಂಧಿಸಿದೆ. ಹೂಡಿಕೆದಾರರು ಹೆಚ್ಚಿನ ಪೇ ಅನ್ನು ಧನಾತ್ಮಕ ಚಿಹ್ನೆಯಾಗಿ ಅರ್ಥೈಸಿಕೊಳ್ಳಬಹುದು, ಕಂಪನಿಯು ದೃಢವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಎಂದು ನಿರೀಕ್ಷಿಸಬಹುದು. ಅಪಾಯದ ಮೌಲ್ಯಮಾಪನ. ನಿರ್ದಿಷ್ಟ ಸ್ಟಾಕ್ಗೆ ಸಂಬಂಧಿಸಿದ ಅಪಾಯದ ಮಟ್ಟವನ್ನು ನಿರ್ಣಯಿಸಲು ಪೇ ಅನುಪಾತವನ್ನು ಬಳಸಬಹುದು. ಅತಿ ಹೆಚ್ಚಿನ ಪೇ ಊಹಾತ್ಮಕ ಅಥವಾ ಅತಿ ಮೌಲ್ಯದ ಸ್ಟಾಕ್ ಅನ್ನು ಸೂಚಿಸುತ್ತದೆ, ಆದರೆ ಕಡಿಮೆ ಪೇ ಹೆಚ್ಚು ಸಂಪ್ರದಾಯವಾದಿ ಅಥವಾ ಕಡಿಮೆ ಮೌಲ್ಯದ ಹೂಡಿಕೆಯನ್ನು ಸೂಚಿಸುತ್ತದೆ. ಪರಿಗಣನೆಗಳು ಮತ್ತು ಮಿತಿಗಳು. ಆರ್ಥಿಕ ಪರಿಸ್ಥಿತಿಗಳು. ಆರ್ಥಿಕ ಪರಿಸ್ಥಿತಿಗಳು ಮತ್ತು ಮಾರುಕಟ್ಟೆ ಪ್ರವೃತ್ತಿಗಳು ಪೇ ಅನುಪಾತಗಳ ವ್ಯಾಖ್ಯಾನದ ಮೇಲೆ ಪರಿಣಾಮ ಬೀರಬಹುದು. ಆರ್ಥಿಕ ಕುಸಿತದ ಸಮಯದಲ್ಲಿ ಹೂಡಿಕೆದಾರರು ಹೆಚ್ಚು ಜಾಗರೂಕರಾಗಿರಬಹುದು, ಇದು ಮಾರುಕಟ್ಟೆಯಾದ್ಯಂತ ಕಡಿಮೆ ಪೇ ಅನುಪಾತಗಳಿಗೆ ಕಾರಣವಾಗುತ್ತದೆ. ಉದ್ಯಮದ ವ್ಯತ್ಯಾಸಗಳು. ಬೆಳವಣಿಗೆಯ ದರಗಳು, ಅಪಾಯದ ಪ್ರೊಫೈಲ್ಗಳು ಮತ್ತು ಬಂಡವಾಳ ವೆಚ್ಚದ ಅಗತ್ಯತೆಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ವಿಭಿನ್ನ ಕೈಗಾರಿಕೆಗಳು ವಿಭಿನ್ನ ಸರಾಸರಿ ಪೇ ಅನುಪಾತಗಳನ್ನು ಹೊಂದಿರಬಹುದು. ಗಳಿಕೆಯ ಗುಣಮಟ್ಟ. ಕಂಪನಿಯ ಗಳಿಕೆಯ ಗುಣಮಟ್ಟ ಮತ್ತು ಸಮರ್ಥನೀಯತೆಯನ್ನು ಪರಿಗಣಿಸುವುದು ಅತ್ಯಗತ್ಯ. ಅಸಾಧಾರಣ ಅಥವಾ ಒಂದು ಬಾರಿ ಘಟನೆಗಳು ಪೇ ಅನುಪಾತವನ್ನು ವಿರೂಪಗೊಳಿಸಬಹುದು, ಹೆಚ್ಚು ಆಳವಾದ ವಿಶ್ಲೇಷಣೆಯ ಅಗತ್ಯವಿರುತ್ತದೆ. ತೀರ್ಮಾನ. ಈಕ್ವಿಟಿ ಮೌಲ್ಯಮಾಪನದಲ್ಲಿ ಬೆಲೆಯಿಂದ ಗಳಿಕೆಯ ಅನುಪಾತವು ಒಂದು ಮೂಲಾಧಾರವಾಗಿ ನಿಂತಿದೆ. ಷೇರು ಮಾರುಕಟ್ಟೆಯಲ್ಲಿ ಕಂಪನಿಯ ಗ್ರಹಿಸಿದ ಮೌಲ್ಯದ ಬಗ್ಗೆ ಹೂಡಿಕೆದಾರರಿಗೆ ಮೌಲ್ಯಯುತ ಒಳನೋಟಗಳನ್ನು ಒದಗಿಸುತ್ತದೆ. ಹೂಡಿಕೆದಾರರು ತಿಳುವಳಿಕೆಯುಳ್ಳ ಹೂಡಿಕೆ ನಿರ್ಧಾರಗಳನ್ನು ಮಾಡಲು, ಮಾರುಕಟ್ಟೆ ಭಾವನೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಬೆಳವಣಿಗೆಯ ನಿರೀಕ್ಷೆಗಳನ್ನು ಅಳೆಯಲು ಪೇ ಅನುಪಾತವನ್ನು ಪ್ರಬಲ ಸಾಧನವಾಗಿ ಬಳಸುತ್ತಾರೆ. ಆದಾಗ್ಯೂ, ಆರ್ಥಿಕ ಪರಿಸ್ಥಿತಿಗಳು, ಉದ್ಯಮದ ಡೈನಾಮಿಕ್ಸ್ ಮತ್ತು ಪ್ರತಿ ಕಂಪನಿಯ ನಿರ್ದಿಷ್ಟ ಸನ್ನಿವೇಶಗಳ ವಿಶಾಲ ಸನ್ನಿವೇಶದಲ್ಲಿ ಪೇ ಅನುಪಾತಗಳನ್ನು ಅರ್ಥೈಸುವುದು ನಿರ್ಣಾಯಕವಾಗಿದೆ. ಪೇ ಅನುಪಾತದ ಮೇಲೆ ಪ್ರಭಾವ ಬೀರುವ ವಿವಿಧ ಅಂಶಗಳನ್ನು ಪರಿಗಣಿಸಿ ಸೂಕ್ಷ್ಮವಾದ ಮತ್ತು ಸಮಗ್ರ ವಿಶ್ಲೇಷಣೆ,
ಸ್ಟಾಕ್ ಮಾರುಕಟ್ಟೆಯ ಸಂಕೀರ್ಣ ಭೂದೃಶ್ಯವನ್ನು ನ್ಯಾವಿಗೇಟ್ ಮಾಡಲು ಮತ್ತು ತಮ್ಮ ಹಣಕಾಸಿನ ಗುರಿಗಳಿಗೆ ಅನುಗುಣವಾಗಿ ಉತ್ತಮ ಹೂಡಿಕೆಯ ಆಯ್ಕೆಗಳನ್ನು ಮಾಡಲು ಹೂಡಿಕೆದಾರರಿಗೆ ಕಡ್ಡಾಯವಾಗಿದೆ. ಡೆಕ್ಲರೇಷನ್. ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನನ್ನ ಸೇನೆಯ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.